ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ನಿಮ್ಮನ್ನು ಒಂದು ಒಳ್ಳೆ ನರ್ಸರಿ ಕರ್ಕೊಬಂದಿದ್ದೀನಿ. ಬನ್ನಿ ಅಲ್ಲಿ ಯಾವ್ಯಾವ ಥರ ಗಿಡಗಳಿದೆ ಅಂತ ನೋಡೋಣ. ಕಣ್ಣಿಗಂತೂ ಆನಂದನೋ ಆನಂದ, ಅಷ್ಟು ಕಲೆಕ್ಷನ್ ಗಿಡಗಳಿದ್ದಾವೆ ನರ್ಸರಿನಲ್ಲಿ. ಬನ್ನಿ ನೋಡೋಣ. ನೋಡಿ, ಈ ಸೈಡಲ್ಲಿ ಸಂಪಿಗೆ ಗಿಡ ಇಟ್ಟಿದ್ದಾರೆ ನೋಡಿ. ಇದು 200 ಅಂತೆ. ಪರವಾಗಿಲ್ಲ ಅನ್ನಿಸ್ತು ರೇಟ್ ಎಲ್ಲ. ಅಂದರೆ ಈ ನರ್ಸರಿನಲ್ಲಿ ರೇಟ್ ಎಲ್ಲ ತುಂಬಾ ಕಡಿಮೆ ಇದೆ, ಪರವಾಗಿಲ್ಲ. ಅಂದರೆ ಈ ದೊಡ್ಡಾಲದ ಮರದಲ್ಲೇ ರೇಟ್ ಎಲ್ಲ ತುಂಬಾ ಕಡಿಮೆ. ಚೆನ್ನಾಗಿದ್ದಾವೆ ಗಿಡಗಳಂತೂ, ತುಂಬ ಹೆಲ್ದಿಯಾಗಂತೂ ಚೆನ್ನಾಗಿದ್ದಾವೆ. ಈ ಸಂಪಿಗೆ ಗಿಡದಲ್ಲಿ ಆಲೆ ಮೊಗ್ಗು ಹೂವು ಎಲ್ಲ ಸ್ಟಾರ್ಟ್ ಆಗಿದೆ ನೋಡಿ. ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ತುಂಬ ಚೆನ್ನಾಗಿದ್ದಾವೆ. ಸಂಪಿಗೆ ಗಿಡನೂ ಅಷ್ಟೇ. ಮತ್ತೆ ಇದು ರೋಸ್ ಗಿಡ, ದಾಸವಾಳ ಗಿಡ ಅಂತೂ ವೆರೈಟಿ ಕಲರ್ ಇದಾವೆ. ನೋಡೋದಕ್ಕಂತೂ ಎರಡು ಕಣ್ಣೇ ಸಾಲಲ್ಲ, ಅಷ್ಟು ಚೆನ್ನಾಗಿದ್ದಾವೆ. ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನೋಡಿ, ಅದೇ ನಾನು ಸಂಪಿಗೆ ಗಿಡ ಇಟ್ಟಿದ್ದಾರೆ ಅನ್ನಲ್ಲ, ಆ ಲೈನಲ್ಲಿ ರೋಸ್ ಗಿಡ ಎಲ್ಲಾನು ಇಟ್ಟಿದ್ದಾರೆ. ಕಟಿಂಗ್ ಇಟ್ಟಿದ್ದಾರೆ. ರೋಸ್ ಗಿಡ ಎಲ್ಲ ಚೆನ್ನಾಗಿ ಬಂದಿದ್ದಾವೆ. ಮತ್ತೆ ಇವು ಅವರು ಸ್ಟೆಪ್ ಇಟ್ಟಿದ್ದಾರೆ. ಇಲ್ಲಿ ಸ್ಟಾರ್ಟಿಂಗ್ ಅಲ್ಲೇನೆ ಮೇನ್ ರೋಡ್ ಪಕ್ಕದಲ್ಲೇನೆ ಈ ಸೀಬೆ ಸೊಸಿ ಮತ್ತೆ ಶೋ ಗಿಡಗಳು ಮತ್ತೆ ರೋಸ್ ಗಿಡ ನೋಡಿ. ಇದು ಮಲ್ಲಿಗೆ ಗಿಡ, ಅದು ಮಲ್ಲಿಗೆ ಗಿಡನು ಕಟಿಂಗ್ ಇಟ್ಟಿದ್ದಾರೆ. ಅದು ಚೆನ್ನಾಗೆಲ್ಲ ಚಿಗುರ್ತು ಒಂದೊಂದು ಹೂನು ಸ್ಟಾರ್ಟ್ ಆಗಿದೆ ನೋಡಿ. ಅಲ್ಲಿ ಎಲ್ಲ ಚೆನ್ನಾಗಿ ಚಿಗುರು ಬಂದು ಹೂನು ಸ್ಟಾರ್ಟ್ ಆಗಿದೆ. ಮತ್ತೆ ಈ ಕಡೆ ಎಲ್ಲ ರೋಸ್ ಕಟಿಂಗ್ ಇಟ್ಟಿದ್ದಾರೆ ನೋಡಿ. ರೋಸ್ ಗಿಡದಲ್ಲೂ ಅಷ್ಟೇ ಚೆನ್ನಾಗಿ ಚಿಗುರು ಬಂದು ಹೂವೆಲ್ಲ ಬಂದಿದ್ದಾವೆ. ಈ ಲೈನಲ್ಲಿ ಫುಲ್ಲು ಸ್ಟಾರ್ಟಿಂಗ್ ಅಲ್ಲಿ ರೋಸ್ ಗಿಡ ಮತ್ತೆ ಇದು ಶೋ ಗಿಡ ಈ ಥರದ್ದು ಇಟ್ಟಿದ್ದಾರೆ. ಇನ್ನು ಕೆಳಗಡೆ ಒಂದು ಸ್ಟೆಪ್ಪು ಹೊಲ, ಅಂದರೆ ನೋಡಿ ಅದು ತುಂಬ ದೊಡ್ಡ ಹೊಲ ಎಲ್ಲ ಇರುತ್ತಲ್ಲ, ಆ ಹೊಲದಲ್ಲಿ ಮಾಡ್ಕೊಂಡಿದ್ದಾರೆ ಈ ನರ್ಸರಿನ. ಎರಡು ಥರ, ಒಂದು ಕಡೆ ದಾಸವಾಳ ಗಿಡನೇ ಒಂದು ಕಡೆ ಇಟ್ಟಿದ್ದಾರೆ, ಮತ್ತು ರೋಸ್ ಗಿಡ, ಈ ಸೀಬೆ ಹಣ್ಣಿನ ಗಿಡ ಈ ಥರ ಎಲ್ಲನೂ ಒಂದೊಂದು ಕಡೆ ಜೋಡಿಸಿದ್ದಾರೆ ನೋಡಿ. ಇಲ್ಲಿ ಒಂದು ಕಾಣಿಸ್ತಾ ಇದೆಯಲ್ಲ ನಿಮ್ಗಿದು ನೋಡಿ, ಇದು ಸೀಬೆಹಣ್ಣು ಗಿಡ. ನಾನೇನು ರೇಟ್ ಎಲ್ಲ ಏನು ಕೇಳಲಿಲ್ಲ, ನನ್ನ ಹತ್ರ ಇದೆಯಲ್ಲ ಅಂದ್ಬಿಟ್ಟು ನಾನೇನು ಅದನ್ನು ರೇಟ್ ಎಲ್ಲ ಕೇಳಲಿಲ್ಲ. ಇನ್ನು ಇಲ್ಲಿ ನೋಡಿ ಕಾಣಿಸ್ತಾ ಇರ್ಬೋದು, ಅಲ್ಲಿ ನೋಡ್ತಿದ್ದೀನಿ ನೋಡಿ ಅದು ಫುಲ್ಲು ರೋಸ್ ಗಿಡ ನೋಡಿ. ಆ ಲೈನು ಫುಲ್ಲು ರೋಸ್ ಗಿಡ ಇಟ್ಟಿದ್ದಾರೆ. ಅದು ಎಲ್ಲ ಚಿಗುರಿ ಒಂದೊಂದು ಹೂವು ಸಹ ಬಂದಿದೆ. ಅದು ಒಂದೊಂದು ಹೂವು ಎಷ್ಟು ದಪ್ಪ ಇದೆ ಅಂದರೆ ತುಂಬ ಚೆನ್ನಾಗಿದೆ. ಕಲ್ಲರು ಚೆನ್ನಾಗಿದ್ದಾವೆ, ಮತ್ತು ಹೂವು ಅಷ್ಟೇ ಒಂದೊಂದು ಮುಷ್ಟಿಯಷ್ಟು ಆಗುತ್ತೆ, ಅಷ್ಟು ದಪ್ಪ ರೋಸ್ ಹೂವು ಇದ್ದಾವೆ. ಅಂದರೆ ಈಗ ಚಿಕ್ಕ ನರ್ಸರಿಯವರೆಲ್ಲ ಬಂದು ಇಲ್ಲಿಂದನೇ ತಗೊಂಡೋಗ್ತಾರೆ ಅವರು. ಎಷ್ಟು ಒಂದೊಂದು ಟೆಂಪೋದಲ್ಲೆಲ್ಲ ತುಂಬ್ಕೊಂಡು ಹೋಗ್ತಿರ್ತಾರೆ. ಅಲ್ಲಿ ಗಾಡಿಗಳು ನಿಂತಿದ್ವು, ನಾವು ಹೋದಾಗ್ಲೂ ಸುಮಾರು ಗಾಡಿಗಳೆಲ್ಲ ಇದ್ದು, ಆ ಗಾಡಿಗಳಿಗೆಲ್ಲಾನು ತುಂಬ್ತಾ ಇದ್ರು ನೋಡಿ. ಇದು ರೋಸ್ ಗಿಡದ ಸೆಕ್ಷನ್. ಆದರೆ ಇನ್ನು ಇಲ್ಲಿ ಒಂದು ಬದ ಥರ ಹಾಕಿದ್ದಾರೆ ನೋಡಿ. ನಾವು ಹಳ್ಳಿ ಕಡೆ ಎಲ್ಲ ಬದ ಅಂತೀವಿ, ನೀವೇನಂತೀರೋ ನನಗೆ ಗೊತ್ತಿಲ್ಲ ನೋಡಿ. ಆ ಥರ ಹಾಕಿದ್ದಾರಲ್ಲ, ಅದ್ರ ಕೆಳಗಡೆ ನೋಡಿ ಅಲ್ಲಿ ರೋಸ್, ಇದು ದಾಸವಾಳ ಗಿಡ ಅಂತೂ ನನಗಂತೂ ಫುಲ್ಲು ಖುಷಿ. ಆ ದಾಸವಾಳ ಗಿಡ ನೋಡ್ತಾ ಇದ್ರೆ ಯಾವುದು ತಗೊಳೋದು ಯಾವುದು ಬಿಡೋದು ಅನ್ನೋ ಥರ ಆಗ್ತಾ ಇತ್ತು. ಸ್ವಲ್ಪ ಗಿಡಗಳಿಗೆ ಇನ್ನೂ ಬೀಜ ಹಾಕಿದ್ದಾರೆ, ದಾಸವಾಳ ಬೀಜ. ಅವಿನ್ನೂ ಸ್ವಲ್ಪ ಒಂದೊಂದು ಗೇಣಷ್ಟುದ್ದ ಬಂದು ಅವು ಅದರಲ್ಲೂ ಹೂವು ಆಗಿದ್ದಾವೆ, ಕೆಲವೊಂದು ದೊಡ್ಡದೂ ಆಗಿದ್ದಾವೆ ನೋಡಿ. ಇಲ್ಲಿ ನೋಡ್ತಿದ್ದೀನಲ್ಲ, ಇಂಥ ಕಲ್ಲರ್ ಇಲ್ಲ ಅನ್ನಂಗಿಲ್ಲ. ಅಂದರೆ ಇದರಲ್ಲಿ ಡಬಲ್ ಪೇಟಲ್ಲಿ ಯಾವೂ ಇಲ್ಲ, ಎಲ್ಲ ಸಿಂಗಲ್ ಪೇಟಲ್ಲೇ. ನಾನಂದ್ರೂ ಕೇಳಿದೆ ಅವರಿಗೆ, ಎಲ್ಲ ತುಂಬ ಸಿಂಗಲ್ ಪೇಟಲ್ಲೇ ಇಟ್ಟಿದ್ದೀರಲ್ಲ, ಡಬಲ್ ಪೇಟಲ್ಲಲ್ವಾ ಇಲ್ವಾ ಅಂದಿದ್ದಕ್ಕೆ ಅವರು ಇಲ್ಲ ಮೇಡಮ್, ಡಬಲ್ ಪೇಟಲ್ಲೆಲ್ಲ ಇಲ್ಲ, ಸಿಂಗಲ್ ಅಷ್ಟೇ ಇರೋದು ಅಂತಲೂ ಹೇಳಿದ್ರು. ನಾನು ಸುಮಾರು ಹುಡುಕ್ದೆ, ಡಬಲ್ ಪೇಟಲ್ಲಿ ಏನಾದರೂ ಇದೆಯೋ ಏನೋ ಅಂತ ಅಂದ್ಬಿಟ್ಟು ಸುಮಾರು ಹುಡುಕ್ದೆ. ಅಲ್ಲಿ ಎಲ್ಲೂ ಇಲ್ಲ, ಎಲ್ಲ ಬರೀ ಸಿಂಗಲ್ಲೇ. ಅಂದರೆ ಸಿಂಗಲ್ ಆದ್ರೂ ವೆರೈಟಿ ಇದೆ ಕಲ್ಲರು. ಇಂಥ ಕಲ್ಲರ್ ಇಲ್ಲ ಅನ್ನಂಗಿಲ್ಲ. ದಾಸವಾಳ ಗಿಡ ಇಷ್ಟಪಡೋರಂತೂ ಈ ನರ್ಸರಿಗೆ ಹೋಗಿ, ತುಂಬ ಚೆನ್ನಾಗಿದೆ ಕಲ್ಲರ್ಸ್ ಅಂತೂ. ಆಮೇಲೆ ನಾನು ಕೇಳಿದೆ ಅವರಿಗೆ, ನಾವು ಜಾಸ್ತಿ ಎಲ್ಲ ಗಿಡ ತಗೊಂಡ್ರೆ ನೀವು ಕಡಿಮೆ ರೇಟಿಗೆ ಹಾಕ್ಕೊಡ್ತೀರಾ ಅಂತ ಕೇಳಿದ್ದಕ್ಕೆ ಅವರು ಹಾಕ್ಕೊಡ್ತೀವಿ, ಅಂದರೆ ನೀವು ಎಷ್ಟು ಗಿಡ ತಗೊತೀರಾ ಅಂದರು. ನಾನು ಒಂದು 5-6 ಗಿಡ ತಗೊತೀನಿ, ಹಾಕ್ಕೊಡ್ತೀರಾ ಅಂದೆ. 5-6 ಗಿಡಕ್ಕೆಲ್ಲ ಹಾಕ್ಕೊಡಲ್ಲ, 100-200 ಗಿಡ ತಗೊಂಡ್ರೆ 30 ರೂಪಾಯಿಗೆಲ್ಲ ಹಾಕ್ಕೊಡ್ತಾರಂತೆ. ಅಂದರೆ ಇಲ್ಲಿ ದಾಸವಾಳ ಗಿಡ ರೇಟು 50 ರೂಪಾಯಿ ಇರೋದು ನೋಡಿ. ಇದು ಸೇವಂತಿಗೆ ಇವಾಗಿನ್ನೂ ಸ್ಟಾರ್ಟ್ ಮಾಡಿದ್ದಾರೆ ಹಾಕೋದಿಕ್ಕೆ. ಅದೆಲ್ಲ ಹಾಕಿ ಪಾಟಲ್ಲೆಲ್ಲ ತಂದು ರೆಡಿ ಮಾಡಿ ಇಟ್ಟಿದ್ದಾರೆ. ಅದು ಹೂ ಬಿಡಬೇಕಿನ್ನ ಅಷ್ಟೇ. ಅಂದರೆ ಅದು ಸೇವಂತಿಗೆ ಯಾವುದು ಹೂ ಅಂತ ಏನು ಗೊತ್ತಾಗಿಲ್ವಲ್ಲ, ನಾನೇನು ತಗೊಳ್ಳಿಲ್ಲ ಅದನ್ನು. ಅಂದರೆ ದಾಸವಾಳ ಗಿಡದಲ್ಲೇ ನಾನು ಮುಳುಗೋಗ್ಬಿಟ್ಟಿದ್ದೆ, ಅಷ್ಟು ಕಲ್ಲರ್ ಚೆನ್ನಾಗಿತ್ತು. ಈ ಫುಲ್ಲು ಎಷ್ಟು ಲೈನು ಅಂದರೆ ಒಂದು 10-20 ಲೈನ್ ಇಟ್ಟಿದ್ರೇನೋ ಅದು ದಾಸವಾಳ ಗಿಡನೇ.
ಕವರಲ್ಲೂ ಇಟ್ಟಿದ್ರು ಮತ್ತು ಚಿಕ್ಕ ಚಿಕ್ಕ ಪಾಟಲ್ಲೂ ಇಟ್ಟಿದ್ರು. ಅಂದರೆ ನೀವು ಕವರಲ್ಲಿರೋದಾದರೂ ತಗೊಳ್ಳಿ, ಪಾಟಲ್ಲಿರೋದಾದರೂ ತಗೊಳ್ಳಿ, 50 ರೂಪಾಯಿನೇ ಅಂತ ಅಂದರು. ಹಂಗಾಗಿ ನಾವು ಸುಮ್ಮನಾದ್ವಿ. ನಾನು ಏನು ಗಿಡ ತಗೊಂಡಿದ್ದೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ ಕಲ್ಲರಂತೂ ಅಪ್ಪ ನನಗಂತೂ ನೋಡ್ತಾ ಇತ್ತು ಅಂದರೆ ಇದನ್ನು ಅದನ್ನು ತಗೊಳೋದ ಅನ್ನೋಷ್ಟು ಆಗಿತ್ತು. ಅದರಲ್ಲೂ ತುಂಬ ಬಿಸಿಲು ಬೇರೆ. ಈ ಕಲ್ಲರ್ ಮುಂದೆ ಬಿಸಿಲು ಯಾವ ಲೆಕ್ಕ ಹೇಳಿ ಅಲ್ವಾ. ಅದರಲ್ಲೂ ಗಾರ್ಡನ್ ಪ್ರಿಯರಿಗಂತೂ ಇಲ್ಲಿ ನೋಡ್ತಾ ಇದ್ರೆ ನೋಡ್ತಾನೇ ಇರೋಣ ಅಂತ ಅನಿಸುತ್ತೆ. ನೋಡಿ ಇಷ್ಟು ಚಿಕ್ಕ ಚಿಕ್ಕ ಗಿಡದಲ್ಲೇ ಆ ಗಿಡದ್ದು ತುಂಬಾ ಬರೀ ಮೊಗ್ಗೆ 2-3 ಹೂವು ಇರುತ್ತೆ. ಆ ಹೂವಿನ ಜೊತೆಗೆ ಹೆಂಗಿಲ್ಲ ಅಂದರೂ ಒಂದು 7-8 ಮೊಗ್ಗಿರುತ್ತೆ. ಈ ಹೈಬ್ರಿಡ್ ದಾಸವಾಳ ಗಿಡದಲ್ಲೇ ಅಷ್ಟು ತುಂಬ ಚೆನ್ನಾಗಿ ಮೊಗ್ಗೆಲ್ಲ ಬಿಡುತ್ತೆ, ಹೂವನೂ ಬಿಡುತ್ತೆ. ನೋಡಿ ಇದಿನ್ನೂ ಚಿಕ್ಕದು, ಇವಾಗಿನ್ನೂ ಹಾಕಿದ್ದಾರೆ ಅವರು ದಾಸವಾಳ ಬೀಜ ಹಾಕಿ ಒಂದು ಗೇಣುಷ್ಟುದ ಬಂದಿದ್ದಾವೆ. ಅದರಲ್ಲೂ ಆಲೆ ಹೂವು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ತುಂಬ ಚೆನ್ನಾಗಿದೆ ಈ ನರ್ಸರಿ ಅಂತೂ. ನೀವು ಯಾರಾದರೂ ದೊಡ್ಡದ ಮರ ಕಡೆ ಹೋದರೆ ಈ ನರ್ಸರಿಗೆ ಹೋಗಿ, ಈ ನರ್ಸರಿಗೆ ಹೋಗ್ದಲೇ ಅಂತೂ ಬರಲೇಬೇಡಿ. ತುಂಬ ಚೆನ್ನಾಗಿದೆ ಕಲೆಕ್ಷನ್ ಎಲ್ಲ. ನೋಡಿ ಈ ಕಡೆ ಎಲ್ಲ ಶೋ ಗಿಡಗಳು ಇಟ್ಟಿದ್ದಾರೆ, ಮತ್ತು ದಾಸವಾಳ ಗಿಡನೇ ಜಾಸ್ತಿ ಇದರಲ್ಲಿ. ಈ ನರ್ಸರಿನಲ್ಲಿ ತುಂಬ ಚೆನ್ನಾಗಿದೆ ಕಲೆಕ್ಷನ್ ಅಂತೂ. ತುಂಬ ಜಾಸ್ತಿ ದಾಸವಾಳ ಗಿಡ ಇಷ್ಟಪಡೋರಿಗಂತೂ ತುಂಬ ಕಲೆಕ್ಷನ್ ಇದ್ದಾವೆ ಇಲ್ಲಿ. ಯಾರಿಗೆಲ್ಲ ಬೇಕು ಅನ್ನೋರು ಈ ನರ್ಸರಿಗೆ ಹೋಗಿ. ಅದೇನೋ ಈ ನರ್ಸರಿಗೆ ಹೆಸರೇ ಇಟ್ಟಿಲ್ಲ ಅವರು, ನಾವು ತುಂಬ ಹುಡುಕಿದ್ವಿ, ಹೆಸರೇ ಇಟ್ಟಿಲ್ಲ. ಅಂದರೆ ಮೇನ್ ರೋಡ್ ಪಕ್ಕದಲ್ಲೇ ಇದೆ. ತಾವರೆಕೆರೆ ಮತ್ತು ಸುಂಕದಕಟ್ಟೆ ಸೆಂಟ್ರಲ್ ಒಂದು ರೋಡ್ ಆಗುತ್ತೆ. ಅಲ್ಲಿ ಹೋದರೆ ನೀವು ಫಸ್ಟಿಗೆ ಸಿಗೋದೇ ಈ ನರ್ಸರಿ. ತುಂಬ ಚೆನ್ನಾಗಿದೆ ಇದು. ಅಂದರೆ ನಾವು ನೋಡಿದ್ವಿ, ಇದಕ್ಕೆ ಹೆಸರೆಲ್ಲ ಏನು ಇಟ್ಟಿಲ್ಲ ಅವರು. ಹಂಗಾಗಿ ನಾನು ಇದು ಅಡ್ರೆಸ್ ಹೇಳ್ತಿದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿದೆ ಕಲರ್ ಅಂತೂ. ತಗೊಳ್ಳಿ, ನೀವು ಯಾರಿಗೆ ದಾಸವಾಳ ಗಿಡ ಎಲ್ಲ ಬೇಕು ಅನ್ನೋರು ಹೋಗಿ ತಗೋಬೋದು. ಅಂದರೆ ನಾನು ಫಸ್ಟಿಗೆ ಹೋದಾಗೆಲ್ಲ ಈ ನರ್ಸರಿಗೆ ಹೋಗಿರಲಿಲ್ಲ. ಅಂದರೆ ನಾನು ಚಾನಲ್ಲು ಶುರು ಮಾಡೋದಕ್ಕಿಂತ ಮುಂಚೆ ಹೋಗಿದ್ದೆ, 1-2 ರೋಸ್ ಗಿಡ ಏನೋ ತೊಗೊಬಂದಿದ್ದೆ ಅಷ್ಟೇ. ಆಮೇಲೆ ನಾನು ಹೋಗೇ ಇರಲಿಲ್ಲ ಈ ನರ್ಸರಿಗೆ. ಇವತ್ತು ನೋಡೋಣ ಅಲ್ಲಿ ಯಾವ್ಯಾವ ಕಲೆಕ್ಷನ್ ಇದೆ ನೋಡೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಅಂದರೆ ನಾನು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿದೆ ಕಲೆಕ್ಷನ್ ಅಂತೂ, ತುಂಬ ಚೆನ್ನಾಗಿದೆ. ಇದು ನೋಡಿ ಮಲ್ಲಿಗೆ ಹೂವಿನ ಗಿಡ, ದುಂಡು ಮಲ್ಲಿಗೆ ಹೂವಿನ ಗಿಡ, ಅದೂ ಚೆನ್ನಾಗಿ ಬಂದಿದ್ದಾವೆ. ಮತ್ತು ಇಲ್ಲಿ ಒಂಥರ ಇದು ಗ್ರೀನ್ದು ನೆಟ್ಟೆಲ್ಲ ಹಾಕಿ ಅಲ್ಲಿ ಶೋ ಗಿಡ ಎಲ್ಲನೂ ಇಟ್ಟಿದ್ದಾರೆ. ಮತ್ತು ಸೇವಂತಿಗೆ ಗಿಡನೂ ಅಷ್ಟೇ ಸಣ್ಣ ಸಣ್ಣದೆಲ್ಲನೂ ಪಾಟಲ್ಲಿಟ್ಟು ಅವರು ಬೆಳೆಸಿ ಆಮೇಲೆ ತಂದು ಹೊರಗಡೆ ಇಡ್ತಾರಂತೆ. ಅದು ನಾವು ಇಲ್ಲೂ ನೋಡಿದ್ವಿ. ಮತ್ತು ಇದು ಮರ್ಗ ಎಲ್ಲ ಸಣ್ಣ ಸಣ್ಣದು ಕೋಕೋಪಿಟಲ್ಲಿ ಹಾಕಿದ್ರು. ಮತ್ತು ತೇಗದ ಮರ, ಮತ್ತು ಇದು ಲೈನ್ಗೆ ಇಟ್ಟಿದ್ದಾರೆ ನೋಡಿ, ಫುಲ್ಲು ಗ್ರೀನ್ ಕಾಣಿಸ್ತಿದೆಯಲ್ಲ, ಅದು ಸೇವಂತಿಗೆ. ಅಲ್ಲೇ ಬೋರ್ಡ್ ಹಾಕಿದ್ದಾರೆ ಯಾವ್ಯಾವ ಕಲರು ಏನು ಅಂತ. ಈ ನರ್ಸರಿ ಅಡ್ರೆಸ್ ಹೇಳಿ, ಫೋನ್ ನಂಬರ್ ಹೇಳಿ ಅಂತೆಲ್ಲ ಕೇಳೋಕೆ ಹೋಗ್ಬೇಡಿ. ಯಾಕೆಂದರೆ ಈ ನರ್ಸರಿಗೆ ಅಡ್ರೆಸ್ಸೇ ಹಾಕಿರಲಿಲ್ಲ ಅವರು. ನಾವು ಸುಮಾರೆಲ್ಲ ಹುಡುಕಿದ್ವಿ, ಬೋರ್ಡು ಏನೂ ಹಾಕೇ ಇಲ್ಲ. ಸುಮ್ಮನೆ ಹಂಗೆ ನರ್ಸರಿ ಮಾಡ್ಕೊಂಡಿದ್ದಾರೆ ಅಷ್ಟೇ. ಅಂದರೆ ದೊಡ್ಡಾಲದ ಮರದಲ್ಲೇ ನೀವು ಹೋಗೋದಾದರೆ ನೀವು ತಾವರೆಕೆರೆ ಮತ್ತು ಸುಂಕದಕಟ್ಟೆ ಕಡೆಯಿಂದ ಹೋಗ್ಬೋದು. ಅಲ್ಲಿ ಒಂದು ಹೋಟೆಲ್ ಬರುತ್ತೆ. ತಾವರೆಕೆರೆಯಿಂದ ಮುಂದೆ ಬಂದರೆ ಅಲ್ಲಿ ಅತಿಥಿ ಗಾರ್ಡನಿಯಾ ಅಂತ ಒಂದು ದೊಡ್ಡ ಹೋಟೆಲ್ ಇದೆ. ಆ ಹೋಟೆಲ್ ಪಕ್ಕದಲ್ಲೇ ದೊಡ್ಡ ಆಲದ ಮರಕ್ಕೆ ರೋಡ್ ಹೋಗುತ್ತೆ. ಆ ರೋಡಲ್ಲೇ ನೀವು ಸ್ಟ್ರೈಟ್ ಹೋಯ್ತು ಅಂದರೆ ಫಸ್ಟಿಗೆ ಸಿಗೋದೇ ಈ ನರ್ಸರಿನೇ. ಈ ಕಡೆಯಿಂದ ಹೋಗಿ ನಿಮಗೆ ಸಿಗುತ್ತೆ. ಇಷ್ಟು ಅಡ್ರೆಸ್ ಮಾತ್ರ ಹೇಳೋಕ್ಕಾಗುತ್ತೆ ಅಷ್ಟೇ, ಇದಕ್ಕೆ ಇನ್ಯಾವ ಅಡ್ರೆಸ್ಸು ಇಲ್ಲ. ಇದೆಲ್ಲ ನೋಡಿ ಸೇವಂತಿಗೆನೇ ಹಾಕಿದ್ದಾರೆ ಇವಾಗಿನ್ನೂ. ನೋಡಿ ಅಲ್ಲಿ ಬೋರ್ಡು ಸಹ ಹಾಕಿದ್ದಾರೆ, ಅಂದರೆ ಯಾವ್ಯಾವ ಕಲರು ಅಂತ. ಈಗ ನಾವು ಹೂವು ಬಿಟ್ಟಾಗ ತಗೊಂಡ್ರೆ ನಮಗೆ ಗೊತ್ತಾಗುತ್ತೆ ಯಾವ ಕಲರು ಏನು ಅಂತ. ಹೂವು ಬಿಡ್ದೇ ನಾವು ತಗೊಳಕ್ಕೆ ಹೋಗ್ಬಾರ್ದು. ಹಂಗಾಗಿ ನಾನೇನು ಸೇವಂತಿಗೆ ಗಿಡ ಏನು ತಗೊಳ್ಲಿಲ್ಲ. ನೋಡಿ ಅದೆಲ್ಲ ನೋಡಿಕೊಂಡು ಇವಾಗ ನಾನು ಹೊರಗಡೆ ಬಂದೆ. ಅಲ್ಲಿ ಒಂದು ಶೆಡ್ ಥರ ಮಾಡಿದ್ದಾರೆ, ಅಂದರೆ ನೆರಳಲ್ಲಿ ಇಡೋಂಥ ಗಿಡಗಳನ್ನ ಇಡೋದಕ್ಕೆ ಅಂತ ಶೆಡ್ ಥರ ಮಾಡಿದ್ದಾರೆ. ನೋಡಿ ಇವಾಗ ನಾನು ಗಿಡ ಎಲ್ಲ ಪರ್ಚೇಸ್ ಮಾಡಿದ್ದಾಯಿತು. ಅವರು ನಾನು ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ. ಅವರು ಇಲ್ಲ ಮೇಡಮ್, ಕಡಿಮೆ ಎಲ್ಲ ಮಾಡೋದಕ್ಕೆ ಆಗೋದಿಲ್ಲ, ನೀವು ಜಾಸ್ತಿ ತಗೊಂಡ್ರೆ ಕಡಿಮೆ ಮಾಡ್ಬೋದು, ಇಷ್ಟು ಕಡಿಮೆ ಗಿಡ ತಗೊಂಡ್ರೆ ನಾವು ಕಡಿಮೆ ಎಲ್ಲ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ರು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.